Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಒಂದು ಸೂಪರ್ ಆಗಿರೋ ಬ್ಯೂಟಿ ಟಿಪ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಗೆ ತಮ್ಲೇ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಇವತ್ತೊಂದು ಸೂಪರ್ ಆಗಿರೋ ನಮ್ಮ ಸ್ಕಿನ್ನು ಎಷ್ಟು ಮುಖ್ಯನೋ ನಮ್ಮ ಕೂದಲು ಅಷ್ಟೇ ಮುಖ್ಯ ಆಗತ್ತಲ್ವಾ. ಸೊ ಹಾಗಾಗಿ ನಮ್ಮ ಹೇರು ಹೇಗೆ ನಾವು ರೂಟ್ ಇಂದ ನಾವು ಸ್ಟ್ರೆಂಥನ್ ಮಾಡ್ಕೋಬಹುದು. ಸೊ ಆ ಬೇಸಿಸ್ ಮೇಲೆ ನಿಮ್ಗೆ ಒಂದು ಟಿಪ್ ಕೊಡ್ತೀನಿ. ಅಂಡ್ ಆಕ್ಚುಲಿ ಟ್ರಸ್ಟ್ ಮಿ ಗೈಸ್, ಇದು ವರ್ಕೌಟ್ ಆಗತ್ತೆ. ಸೊ ನೀವು ಇದನ್ನ ಆಲ್ರೆಡಿ ಮಾಡ್ತಿದ್ದೀರಾ ಅಂತಂದ್ರೆ ಸೂಪರ್, ಕಂಟಿನ್ಯೂ ಮಾಡಿ, ಇದನ್ನ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನ ಯಾರೆಲ್ಲ ಈ ರೆಮಿಡಿನ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಇದನ್ನ ಫಾಲೋ ಮಾಡಿ, 100% ರಿಸಲ್ಟ್ಸ್ ಬರುತ್ತೆ. ಅಂಡ್ ನೀವೇ ಒಂದಷ್ಟು ಜನಕ್ಕೆ ರೆಕಮೆಂಡ್ ಮಾಡ್ತೀರಾ, ಓಕೆನಾ. ಸೊ ಏನಪ್ಪಾ ಅದು ಅಂತಂದ್ರೆ, ಎಸ್ ಅಫ್ಕೋರ್ಸ್ ನಮ್ ಕೂದಲು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಮ್ಮ ರೂಟ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಸೊ ಅವಾಗ ಕೂದಲು ತುಂಬಾ ದಪ್ಪವಾಗಿರುತ್ತೆ ಅಂಡ್ ಉದ್ದ ಬೆಳೆಯುತ್ತೆ ಅಂಡ್ ಬ್ಲ್ಯಾಕ್ ಆಗಿ ಶೈನಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾವು ಇಂಟೇಕ್ ಏನ್ ಮಾಡ್ಬೇಕು ಅಂತಂದ್ರೆ, ಇದಕ್ಕೆ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು. ಲೈಕ್ ತುಂಬಾ ಏಜಸ್ ಇಂದ ಮಾಡ್ಕೊಂಡ್ ಬಂದಿರುವಂತದ್ದು ಆಯುರ್ವೇದಿಕ್ದು, ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇದೆ. ಏನಪ್ಪಾ ಬೇಕು ಅಂತಂದ್ರೆ, ಬೆಟ್ಟದ ನಲ್ಲಿಕಾಯಿ, ಆಮ್ಲ ಅಂತ ಹೇಳ್ತಾರಲ್ಲ ಅದು, ಕರ್ಬೇವಿನ ಸೊಪ್ಪು ಅಂಡ್ ಪೆಪ್ಪರ್, ಮತ್ತೆ ಶುಂಠಿ ಅಂಡ್ ಹನಿ. ಓಕೆನಾ. ಹನಿ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ಅಂಡ್ ನನಗ್ ಗೊತ್ತಿರೋ ಪ್ರಕಾರ ಪೆಪ್ಪರ್ ಅಂಡ್ ಮತ್ತೆ ಜಿಂಜರ್ ಕೂಡ ಆಪ್ಷನಲ್. ಸೊ ನಿಮ್ಗೆ ಬೇಕು ಅಂತಂದ್ರೆ ಅದನ್ನು ಕೂಡ ನೀವು ಆಡ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಬರೀ ಬೆಟ್ಟದ ನಲ್ಲಿಕಾಯಿ ಮತ್ತೆ ಕರಿಬೇವು ಕೂಡ ನೀವು ತಗೋಬಹುದು, ಓಕೆನಾ. ಸೊ ಮಾಡೋ ಪ್ರೊಸೀಜರ್ ಹೇಗಪ್ಪ ಅಂತಂದ್ರೆ, ನೀವೇನ್ ಮಾಡ್ಬೋದು ಅಂತಂದ್ರೆ, ಇಲ್ಲ ನಮ್ಗೆ ಕರ್ಬೇವು ತಿನ್ನೋದಕ್ಕೆ ಆಗಲ್ಲ ಅಂತಂದ್ರೂ ಕೂಡ ಬರೀ ಬೆಟ್ಟದ ನಲ್ಲಿಕಾಯಿ ಬರುತ್ತಲ್ಲ, ಅದನ್ನ ನೀವು ಚೆನ್ನಾಗಿ ತೊಳೆದು ಕಟ್ ಮಾಡಿ ಉಪ್ಪು ಮತ್ತೆ ಖಾರ ಹಾಕೊಂಡು ತಿನ್ಬೋದು. ಇದು ಸೂಪರ್ ಆಗಿ ಇರುತ್ತೆ, ಓಕೆನಾ. ಇಲ್ಲ ಅಂತಂದ್ರೆ ನೀವು ಬೆಟ್ಟದ ನಲ್ಲಿಕಾಯಿ, ಸ್ವಲ್ಪ ಒಂದು ಬೆಟ್ಟದ ನಲ್ಲಿಕಾಯಿ ಅಂಡ್ ಒಂದು 10 ಕರಿಬೇವಿನ ಎಲೆ ಅಂಡ್ ಪೆಪ್ಪರು, ಒಂದು 4-5 ಪೆಪ್ಪರು, ಮತ್ತೆ ಒಂದು ಸ್ವಲ್ಪ ಇಷ್ಟು ಜಿಂಜರು ಅಂಡ್ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಆ ರಸನ ತಗೊಂಡು ನೀವು ಅದಕ್ಕೆ ಹನಿ ಆಡ್ ಮಾಡಿ ಕುಡಿಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಮೆಥಡು ಹೇಳ್ತೀನಿ. ಬೆಟ್ಟದ ನಲ್ಲಿಕಾಯಿ, ಕರಿಬೇವು ಇದೆರಡು ಮಾತ್ರ ನೀವು ತಗೊಂಡ್ರು ಸಾಕು, ಬೆನಿಫಿಟ್ಸ್ ಇದೆ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ರೂಟ್ ತುಂಬಾ ಸ್ಟ್ರಾಂಗ್ ಆಗೋದಕ್ಕೆ. ಅಂಡ್ ಸ್ಪೆಷಲಿ ಇದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ನಿಮ್ಮ ಕೂದಲು ಕಪ್ಪಾಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಗ್ರೇ ಹೇರ್ ಬರೋದನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಇದನ್ನು ಕೂಡ ನೀವು ಮಾಡ್ಬೋದು. ಅಂಡ್ ನೀವು ಫ್ರೆಶ್ ಆಗಿ ಮಾಡ್ಕೊಂಡು ತಗೊಳ್ತೀರಾ ಅಂದ್ರೆ ಸೂಪರ್, ಓಕೆ. ಇಲ್ಲ ನಮ್ಗೆ ಡೈಲಿ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದ್ರೆ ನೀವು ಅದನ್ನ ಸ್ಟೋರು ಮಾಡ್ಕೋಬಹುದು. ಈ ಐಸ್ ಕ್ಯೂಬ್ ಪ್ಯಾಕ್ಸ್ ಬರುತ್ತಲ್ಲ, ಸೊ ಐಸ್ ಕ್ಯೂಬ್ಸ್ ಬರುತ್ತಲ್ಲ, ಸಾರಿ ಪ್ಯಾಕ್ ಅಲ್ಲ, ಐಸ್ ಕ್ಯೂಬ್ಸ್ ತರನು ನೀವು ಮಾಡಿ ಇಟ್ಕೋಬಹುದು. ಅಂಡ್ ನನಗ್ ಕೇಳಿದ್ರೆ, ನೀವು ಏನೇ ಇದ್ರು ರೆಮಿಡಿ ಒಂದು ಅಪ್ಲೈ ನೀವು ಸ್ಕಿನ್ ಅಲ್ಲಿ ಅಪ್ಲೈ ಮಾಡ್ತೀರಾ ಅಂದ್ರೂ ಸರಿ, ಇಂಟೇಕ್ ಮಾಡ್ತೀರಾ ಅಂದ್ರೂ ಸರಿ, ಸೊ ನಾಟ್ ಮೋರ್ ದೆನ್ 1 ವೀಕ್. ಸೊ ಮೋರ್ ದೆನ್ 1 ವೀಕ್ ಪ್ರಿಸರ್ವ್ ಮಾಡೋದಕ್ಕೆ ಹೋಗ್ಬೇಡಿ, ಬಿಕಾಸ್ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಡೇ ಬೈ ಡೇ ಅದು ಹಾಳ್ ಆಗ್ತಾ ಹೋಗುತ್ತೆ. ಸೊ ನಾನ್ ಪ್ರಿಫರ್ ಮಾಡೋದೇನು ಅಂತಂದ್ರೆ, ಸೊ ಬೆಳಗ್ಗೆ ಸ್ಪೆಷಲಿ ಮಾರ್ನಿಂಗ್ ಹೊತ್ತು ಇದು ಖಾಲಿ ಹೊಟ್ಟೆಲ್ ತಗೋಬೇಕು ಅಂಡ್ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಸೊ ಸೂಪರ್ ಆಗಿರುತ್ತೆ. ಐನೋ ಕುಡಿಯಕ್ ತುಂಬಾ ಕಷ್ಟ ಆಗತ್ತೆ ಅಂತ, ಬಟ್ ಸ್ಟಿಲ್ ನಾವು ನಮ್ಮ ಬ್ಯೂಟಿ ಕಾನ್ಶಿಯಸ್ ಯಾರು ಜಾಸ್ತಿ ಇದ್ದಾರೆ, ಬ್ಯೂಟಿ ಕಾನ್ಶಿಯಸ್ ಅಂತಾನೆ ಅಲ್ಲ, ಕೂದ್ಲು ಯಾರೆಲ್ಲ ಇವಾಗೆಲ್ಲಾನು ಟ್ರೆಂಡ್ ಆಗೋಗಿದೆ. ನನಗ್ ಗೊತ್ತಿರೋ ಪ್ರಕಾರ ಮುಂಚೆ ಎಲ್ಲ ಕೂದ್ಲು ಕಟ್ ಮಾಡೋ ಟ್ರೆಂಡ್ ಇತ್ತು, ಇವಾಗ ಕೂದ್ಲು ಬೆಳೆಸ್ಕೊಳ್ಳೋ ಟ್ರೆಂಡ್ ಆಗೋಗಿದೆ. ಸೊ ಕೂದಲೆಲ್ಲ ಬೆಳೆಸ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ಕಪ್ಪಾಗಿರ್ಬೇಕು ಅಂತಂದ್ರೆ ಈ ಮೆಥಡ್ ನ ಫಾಲೋ ಮಾಡಿ, 100% ವರ್ಕೌಟ್ ಆಗುತ್ತೆ. ಅಂಡ್ ನೀವೇ ಬಂದು ನನ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ. ಸೊ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅಂಡ್ ನಮ್ಮ ಸ್ಕಿನ್ಗೂ ತುಂಬಾ ಒಳ್ಳೇದದು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಸ್ಕಿನ್ಗೆ 2 in 1 ತರ ವರ್ಕೌಟ್ ಆಗುತ್ತೆ. ಅದು ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಕೂದಲಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಕ್ಕಾಪಟ್ಟೆ ಸ್ಟ್ರೆಂಥಿಂಗ್ ಆಗಿರುತ್ತೆ ನಮ್ಮ ಹೇರು ರೂಟ್ ಇಂದ. ಸೊ ಇದನ್ನ ಟ್ರೈ ಮಾಡಿ, ಓಕೆನಾ. ಸೊ ಟ್ರೈ ಮಾಡಿ, ನಿಮಗ್ ಹೇಗ್ ಬಂದಿದೆ, ನಿಮಗ್ ಇಷ್ಟ ಆಯ್ತಾ, ನಿಮಗ್ ಎಫೆಕ್ಟಿವ್ ಆಗಿದ್ಯಾ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ, ಅಂಡ್ ನಾನು ಯಾವಾಗ್ಲೂ ಹೇಳ್ದಂಗೆ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗಿ. ನೀವು ಇವತ್ ಮಾಡ್ತೀನಿ, 1 ವೀಕ್ ಮಾಡ್ತೀನಿ, ಆಮೇಲೆ ನಿಂತೋಯ್ತು ನಂಗೆ ರಿಸಲ್ಟ್ ಬಂದಿಲ್ಲ ಅಂದ್ರೆ ಅದು ಬರೋದೇ ಇಲ್ಲ. ಒಂದಷ್ಟು ತಿಂಗಳು ಮಾಡ್ಲೇಬೇಕು. ನಿಮ್ಗೆ ತುಂಬಾ ಸೂಪರ್ ಆಗಿ ಸೆಟ್ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ತಾ ಇರಿ. ನಿಮಗೆ ಸಾಕಪ್ಪ ಅನ್ನೋ ಸ್ಟಾಪ್ ಮಾಡೋದಕ್ಕೆ ತನಕ ಕಂಟಿನ್ಯೂ ಮಾಡ್ತಾ ಇರಿ.
ಸರಿನಾ? ಸೊ ಅಷ್ಟೇ ಗೈಸ್. ಸೊ ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅಂಚಿಲ್ಲ ನೀವೇನ್ ಮಾಡ್ಬೇಕು, ಇಟ್ಸ್ ವೆರಿ ಸಿಂಪಲ್. ನನ್ನ ವಿಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಅಂಡ್ ಬ್ಲೆಸ್ ಮೀ ಅಂಡ್ ಸೈನಿಂಗ್ ಆಫ್. ಬಾಯ್.